ಬಿಜೆಪಿ ಪಕ್ಷದಲ್ಲಿ ಈಗ ಮನೆಯೊಂದು 6 ಬಾಗಿಲಾಗಿದೆ. ಆಂತರಿಕ ಕಲಹ ತುಂಬಾ ತೀವ್ರವಾಗಿದೆ. ಅವರಲ್ಲಿ ಆಂತರಿಕ ಕಲಹ ಜಾಸ್ತಿ ಆಗ್ತಾ ಇದೆ. ಬಿಜೆಪಿ ಕಿತ್ತಾಟಕ್ಕೆ ಸಂಬಂಧಪಟ್ಟಂತೆ ಶಾಸಕ ಲಕ್ಷ್ಮಣ ಸವದಿ ಅವರು ಲೇವಡಿ ಮಾಡಿದ್ದಾರೆ. ಬಿಜೆಪಿ ಪಕ್ಷದಲ್ಲಿ ಆಂತರಿಕ ಕಲಹ ಜಾಸ್ತಿ ಆಗ್ತಾ ಇದೆ. ಶ್ರೀರಾಮುಲು ಬಹಳಷ್ಟು ದಿನಗಳಿಂದ ಅಸಮಾಧಾನಗೊಂಡಿದ್ದಾರೆ. ಪಕ್ಷದಲ್ಲಿನ ಬೆಳವಣಿಗೆಗಳಿಂದಾಗಿ ರಾಮುಲು ಅನೇಕ ದಿನಗಳಿಂದ ಅಸಮಾಧಾನಗೊಂಡಿದ್ದಾರೆ. ರಾಮುಲು ಮತ್ತು ರೆಡ್ಡಿ ನಡುವೆ ವೈಮನಸ್ಸು ಮೂಡಿದೆ. ಇದರಿಂದಾಗಿ ರಾಮುಲು ಅವರು ಕೂಡ ತುಂಬಾ ನೊಂದಿದ್ದು, ಅವರ ತೀರ್ಮಾನ ಏನು ಅನ್ನುವಂಥದ್ದು ಕೂಡ ನಮಗೆ ಗೊತ್ತಿಲ್ಲ. ಅವರೇನು ತೀರ್ಮಾನ ತೆಗೆದುಕೊಳ್ತಾರೆ ಅದು ಗೊತ್ತಿಲ್ಲ. ಬಿಜೆಪಿಯವರ ಮನೆಗೊಂದು 3 ಬಾಗಿಲು ಇರುವಂತಹ ದಾಖಲೆ ಮುರಿದು ಬಿಟ್ಟಿದ್ದಾರೆ. ಈಗ ಅದು 6 ಬಾಗಿಲಾಗಿದೆ ಅಂತ ಬಿಜೆಪಿಯ ಆಂತರಿಕ ಕಲಹಕ್ಕೆ ಲಕ್ಷ್ಮಣ ಸವದಿ ಲೇವಡಿ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಇಂಥ ಸಮಸ್ಯೆಗಳಿವೆ. ಒಂದೊಂದು ಪಕ್ಷದಲ್ಲಿ ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ. ಅದ್ರ ಬಗ್ಗೆ ನಾನೇನು ಅಲಗಲಿಕ್ಕೆ ಆದರೆ ಇತ್ತೀಚಿನ ದಿನಮಾನದಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಮನೆ ಒಂದು 3 ಬಾಗಿಲು ಅಂತೂ ಹಿಂದೆ ನಾವು ಹೇಳ್ತಿದ್ವಿ. ಈಗ ಮನೆ ಒಂದು 6 ಬಾಗಿಲು ಅಂತೇಳಿ ಹೊಸದಾಗಿ ನಾವು ಹೇಳುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಅವರ ಪಕ್ಷದ ಬಗ್ಗೆ ನಾವು ಹೆಚ್ಚು ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ. ಆಂತರಿಕ ಕಲಹ ಭಾಳಷ್ಟು ಜಾಸ್ತಿ ಆಗಿದೆ, ಹೆಚ್ಚಾಗಿದೆ. ಶ್ರೀರಾಮುಲು ಅವರು ಭಾಳ ದಿವಸದಿಂದ ಅಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಅಲ್ಲಿ ಜನಾರ್ದನ್ ರೆಡ್ಡಿ ಅವರಿಗೆ ಇರ್ತಕ್ಕಂಥ ವೈಮನಸ್ಯದಿಂದ ಇವತ್ತು ಪಾಪ ಅವ್ರು ನೊಂದಿದ್ದಾರೆ, ಮನಸ್ಸಿಗೆ ಘಾಸಿಯಾಗಿದೆ. ಅದರಿಂದ ಅವರು ಮುಂದಿನ ನಿರ್ಮಾಣದಲ್ಲಿ ಏನು ಮಾಡಬೇಕು ಅಂತಕ್ಕಂಥ ತೀರ್ಮಾನ ಅವ್ರಿಗೆ ಬಿಟ್ಟುಕೊಟ್ಟಿದ್ದಾರೆ. ನಾನೇನು ಸಂಪರ್ಕ ಮಾಡಿಲ್ಲ. ಭಾಳ ದಿವಸ ಹಿಂದೆ ಉಪಚುನಾವಣೆ ಸಂದರ್ಭದಲ್ಲಿ ಒಂದ್ಸರಿ ನಮ್ಮ ಸಂಪರ್ಕ ಬಂದಿದ್ರು. ಅದು ಸ್ನೇಹದ ಪರವಾಗಿರ್ತಕ್ಕಂಥ ಚರ್ಚೆಗಳು ಭಾಳಷ್ಟು ಆಗಿತ್ತು. ನೋಡೋಣ, ಮುಂದಿನ ನಿರ್ಮಾಣದಲ್ಲಿ ಕಾದು ನೋಡೋಣ ಏನಾಗುತ್ತೆ. ಮನೆ ಒಂದು 3 ಬಾಗಿಲು ಅಂತೇಳಿ ಈಗ ಅವರು ಅದನ್ನು ಏನು ಹಿಂದಿರ್ತಕ್ಕಂಥ ಹೆಸರಿತ್ತು 3 ಬಾಗಿಲು ಅಂತಕ್ಕಂಥದ್ದು, ಅದನ್ನು ದಾಟಿ ಈಗ ಅವರು ಹೊಸ ದಾಖಲೆಯನ್ನು ಮಾಡಿದರು. ಮನೆ ಒಂದು 6 ಬಾಗಿಲು. ಭಾರತೀಯ ಜನತಾ ಪಕ್ಷದಲ್ಲಿ ಅನೇಕ ಇಂಥ ಸಮಸ್ಯೆಗಳಿವೆ. ಒಂದೊಂದು ಪಕ್ಷದಲ್ಲಿ ಸಾಮಾನ್ಯವಾಗಿ ಭಿನ್ನಾಭಿಪ್ರಾಯ ಇರ್ತಕ್ಕಂಥದ್ದು ಸಹಜ. ಅದ್ರ ಬಗ್ಗೆ ನಾನೇನು